100 ಬರುತ್ತೆ. ಈ PTR/100 ನಮಗೂ ಅದನ್ನು ಬೇಡ. ನೀವು ಯಾವ್ಯಾವ ಫಾರ್ಮುಲಾ ನಿಮ್ಗೆ ನೆನಪಿದಲ್ಲ ಅವೆಲ್ಲವೂ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಿ. ಇದು PTR/100 ನಮ್ಗೆ ಬೇಡ. ಯಾಕೆ ಸರ್? ಏನಿಲ್ಲ, ಜಸ್ಟ್ ಅಸಲು ಇದೆಲ್ಲ ಇದನ್ನ 100% ಅಂತ ಅನ್ಕೊಂಡ್ಬಿಡಿ ಸಾಕು. ಇಷ್ಟ ಅನ್ಕೊಂಡ್ರೆ ಎಲ್ಲಾ ಟೈಪ್ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬೋದು. ಸರ್ ಏನ್ ಸರ್ ಸರಳ ಬಡ್ಡಿ ಮತ್ತೆ ಚಕ್ರ ಬಡ್ಡಿ ಅಂದ್ರೆ? ಸರಳ ಬಡ್ಡಿ ಅಂತಂದ್ರೆ ಈಗ ನನ್ನ ಹತ್ರ 3,000 ರೂಪಾಯಿ ಇದೆ ಅನ್ಕೊಳ್ಳಿ. ನಾ 3,000ಕ್ಕೆ 10% ಅಂತೆ 3 ವರ್ಷಕ್ಕೆ ಬಡ್ಡಿ ಕೊಡ್ತೀನಿ ಅನ್ಕೊಳ್ಳಿ. 3 ವರ್ಷ 10% ಅಂತ 3 ವರ್ಷ. ಸೊ ಸರಳ ಬಡ್ಡಿ ಎಷ್ಟಾಗುತ್ತೆ? ಅವಾಗ 3,000ಕ್ಕೆ 10% 300, ಮತ್ತೆ 10% 300, ಮತ್ತೆ 10% 300, ಹಾಗಾದ್ರೆ 900 ಆಗುತ್ತೆ. ಸರಳ ಬಡ್ಡಿ 900. ಓಕೆ ಸರಿ, ಈಗ ನೀವು ಟ್ರೈ ಮಾಡಿ. 2,000ಕ್ಕೆ 10% ಅಂತ 4 ವರ್ಷ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಹೇಳಿ. 2,000ಕ್ಕೆ 10% ಅಂದ್ರೆ 200, 2,000ಕ್ಕೆ 10% 200, 4 ವರ್ಷಕ್ಕೆ ಎಷ್ಟಾಗುತ್ತೆ? 800 ಆಗುತ್ತೆ. ಆಯ್ತಾ? 4,000ಕ್ಕೆ 5% ಅಂತೆ 3 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತೆ? ಸೊ 4,000ಕ್ಕೆ 10% 400, 4,000ಕ್ಕೆ 10% 400, 5% ಅಂದ್ರೆ 400ದ ಅರ್ಧ ಎಷ್ಟು? 200. ಈ 200 ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ ಎಷ್ಟಾಗುತ್ತೆ? 600 ಆಗುತ್ತೆ. ಓಕೆ, ನೆಕ್ಸ್ಟ್ 2,000ಕ್ಕೆ 15% ಅಂತೆ 4 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತೆ? 2,000ಕ್ಕೆ 15% ಅಂದ್ರೆ 10% 200, ಇನ್ನು 5% ಅಂದ್ರೆ 100, ಹಾಗಾದ್ರೆ 300. 300 4 ವರ್ಷಕ್ಕೆ ಎಷ್ಟಾಗುತ್ತೆ? 1,200. ಓಕೆ, ಅದೇ ರೀತಿ 5,000ಕ್ಕೆ 8% ಅಂತೆ 3 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು? ಅಶ್ವಿನಿ ಅವರ ಪರ್ಸೆಂಟೇಜ್ ಕಂಡುಹಿಡಿಯಕ್ಕೆ ಬರಲ್ವಾ? 10% 200, 10% ನೋಡಿ ಇದು 200, 5% ಅಂದ್ರೆ ಇದ್ರ ಅರ್ಧ. 10% ಅಂದ್ರೆ 200, 5% ಅಂದ್ರೆ ಇದ್ರ ಅರ್ಧ 100. ಓಕೆ, 500ಕ್ಕೆ 8%, 500ಕ್ಕೆ 8% ಅಂದ್ರೆ 1% ಕಂಡು ಇಟ್ಕೊಳ್ಳಿ. 1% ಎಷ್ಟು? 1% 50, 8% ಎಷ್ಟಾಗುತ್ತೆ? 50, 50, 50, ಇದು 400 ಆಗುತ್ತೆ. ಹಾಗಾದ್ರೆ 3 ವರ್ಷಕ್ಕೆ ಎಷ್ಟು? 1200. ಆಯ್ತಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 2,000ಕ್ಕೆ 12% ಅಂತೆ 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು? ಸರ್ ನಮಗೆ ಪರ್ಸೆಂಟೇಜ್ ಕಂಡುಹಿಡಿಯಕ್ಕೆ ಬರಲ್ಲ. 2 0 ತೆಗೆದು ಇಂಟು ಮಾಡ್ಕೊಂಬಿಡಿ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. 12 240. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ 480. ಓಕೆನಾ? ನೆಕ್ಸ್ಟ್ 15,000ಕ್ಕೆ 4% ಅಂತೆ 5 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು? ನಿಮಗೆ ಪರ್ಸೆಂಟೇಜ್ ಏನೋ ನೀವು ಇಂಟು ಮಾಡ್ಕೊಂಡು 2 0 ತೆಗೆದುಬಿಡಿ. 15,000ಕ್ಕೆ 4%, 1 2, ಈಗ ಇಂಟು 4 ಮಾಡ್ಕೊಂಡು 154 ಎಷ್ಟಾಗುತ್ತೆ? 600. ಓಕೆ, ಇದು ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. 5 ವರ್ಷಕ್ಕೆ 3,000. ಸರಿನಾ? ಓಕೆ, ಇದನ್ನ ಟ್ರೈ ಮಾಡಿ.
ನಮಸ್ತೆ ನಮಸ್ತೆ. ಓಕೆ, ಪೋಲ್ ಕೊಡು. ಬಂತು ನೋಡಿ. ಓಕೆ, 20,000ಕ್ಕೆ 1% ಕಂಡಿಡ್ಕೊಳ್ಳಿ ಇಂಟು 15 ಎಷ್ಟಾಯ್ತು? 15 2 30. 3,000. ಸೊ 2 ವರ್ಷಕ್ಕೆ 6,000. ಓಕೆ, ಇದು ಒಂದು ಮಾಡ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ಮೆಥಡು 100% ಎಷ್ಟು ಅಸಲು ಏನಿದೆಲ್ಲ 100%. 100% 20,000 ಇದೆ. ನಮ್ಗೆ 15% ಅಂತೆ 2 ವರ್ಷಕ್ಕೆ, 15% ಅಂತ 2 ವರ್ಷಕ್ಕೆ 30% ಆಗುತ್ತೆ. 30% ಎಷ್ಟು? 100 2 200 2,000. 20,000. ಹಾಗಾದ್ರೆ ಇಲ್ಲಿ 200 ಇಂಟು ಮಾಡಿದ್ರೆ 100 2 200. ಓಕೆ, 20,000 ಅಲ್ಲ. 2 3 ಎಷ್ಟಾಗುತ್ತೆ ನೋಡಿ, ಇಂಟು ಮಾಡಿ. 2 3 6 1 0 2 0 3 0 6,000 ಆಗುತ್ತೆ. ಓಕೆ, ಈ ಯಾವ್ದಾದ್ರು ಅಪ್ಲೈ ಮಾಡಿ. ಇದನ್ನ 15% 2 ವರ್ಷಕ್ಕೆ 30% ಕಂಡುಹಿಡಿಯಿರಿ. 15% ಕಂಡುಹಿಡಿದು 2 ವರ್ಷ ಮಾಡ್ಬೋದು, ಇಲ್ಲ 30% ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಸರಿ, ಪೋಲ್ ಕೊಟ್ಟೆ ನೋಡಿ. (98, 96%). ಹೆಂಗ್ರಿ? ಫಸ್ಟ್ ಸೆಕೆಂಡ್? ಯಾವ ಮೆಥಡ್? ಫಸ್ಟ್ ಸೆಕೆಂಡ್? ಸೆಕೆಂಡ್. ಓಕೆ, ಫಸ್ಟ್. ಓಕೆ, ಪರ್ಸೆಂಟೇಜ್ ಕಂಡುಹಿಡಿಯಕ್ಕೆ ಬಂತು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. 30,000ಕ್ಕೆ 10% 3,000. ಇಲ್ಲ ಸರ್, ನಂಗೆ 2 0 ತೆಗೀರಿ ಸರ್. 2 0 ತೆಗೆದು 20ರಿಂದ ಗುಣಿಸೋದು, ಇಲ್ಲ 10% ಇಂಟು 2 20% ಆಯ್ತು. ಎಷ್ಟು? 6,000. ಎಷ್ಟು ವರ್ಷ? 2 ವರ್ಷ. 2 ವರ್ಷ ಅಂದ್ರೆ 12,000 ಆಗುತ್ತೆ. ಆಯ್ತಾ? ಇಲ್ಲ ಅಂತಂದ್ರೆ 100% 30,000, 20% ಅಂತೆ 2 ವರ್ಷಕ್ಕೆ 40% ಆಗುತ್ತೆ. 100 3 300. 300 40 ಇಂಟು 300. 4 3 12. ಇದು 12,000 ಆಗುತ್ತೆ. ಓಕೆ, ನೆಕ್ಸ್ಟ್. ಇದು 98% ಮಾಡ್ತೀರಾ? ದಾಟಿಸ್ತೀರಿ 98%. ಆಯ್ತು, ಪೋಲ್ ಬಂತು. ಅಯ್ಯೋ, 95. 45,000ಕ್ಕೆ 10% 4,500. ಓಕೆ, ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. 2 ವರ್ಷಕ್ಕೆ ಅಂದ್ರೆ 9,000. ಇಲ್ಲ ಅಂದ್ರೆ 100% 45,000, 10% ಅಂತ 2 ವರ್ಷಕ್ಕೆ 20% ಎಷ್ಟು? ಇಂಟು 450 ಇಂಟು 450. 45 2 90 1 0 2 0 9,000. ಓಕೆ, ಇದನ್ನ ಟ್ರೈ ಮಾಡಿ. ಓಕೆ, ಬಂತು.
ಸರಿ 5% ಅಂತೆ 4 ವರ್ಷಕ್ಕೆ 20% ಆಗುತ್ತೆ. ಓಕೆ, 5% ಅಂತ 4 ವರ್ಷಕ್ಕೆ 20%. ಹಾಗಾದ್ರೆ 15,000ಕ್ಕೆ 10%, 1,500, 20% ಅಂದ್ರೆ 3,000. ಅಯ್ಯಯ್ಯೋ, ಇಷ್ಟೇನಾ? ನೋಡಿ, ಇಷ್ಟೇ. ನಿಮ್ಗೆ 5% ಕಂಡು ಹಿಡಿದು ಸರ್ ಅದು 750 ಆಗುತ್ತೆ, 750 ಇಂಟು 4 ಕಷ್ಟ ಆಗುತ್ತೆ ಅಂದ್ರೆ 20% ಕಂಡು ಹಿಡಿದು ಬಿಡಲ್ಲ. ಇದು 100% ಏನಿದೆ ಅದು 15,000 ಇದೆ. 20% ಎಷ್ಟಾಗುತ್ತೆ? 100 ಇಂಟು 150, 20 ಇಂಟು 150, 15 2 30, 2,000. ಪೋಲ್ ಬಂತು. ಸೊ 10,000ಕ್ಕೆ 12%. ಫಸ್ಟ್ 1% ಕಂಡು ಹಿಡ್ಕೊಳ್ಳಿ, ಇಂಟು 12 ಮಾಡಿ. ಎಷ್ಟಾಯ್ತು? 1,200. ಬಟ್ 3 ವರ್ಷಕ್ಕಂತಂದ್ರೆ 3,600. ಓಕೆ, 90% ಸರ್. ಇಲ್ಲ ಅಂದ್ರೆ 100% 10,000. ನಮ್ಗೆ 12, 12, 12, 3 ವರ್ಷಕ್ಕೆ 36. 100 ಇಂಟು 100, 36 ಇಂಟು 100, 3,600. ಓಕೆ, ಈಗ ನಿಮ್ಗೆ ಈ ತರ ಕ್ವಶನ್ ಕೇಳ್ತಾನೆ ನೋಡಿ. 5% ಅಂತ 4 ವರ್ಷಕ್ಕೆ ಬಡ್ಡಿ ಏನಿದೆ ಅಲ್ಲ ಅದು 200 ರೂಪಾಯಿ ಬರುತ್ತೆ. ಹಾಗಾದ್ರೆ ಅಸಲು ಎಷ್ಟು ಅಂತ. ಈಗ ಈ ಬಡ್ಡಿ ಏನಿದೆ ಅಲ್ಲ ಈ 200 ರೂಪಾಯಿ ಇದು ಎಷ್ಟು ಪರ್ಸೆಂಟ್ ಅಂತ ಕಂಡುಹಿಡಬೇಕು. 5% ಅಂತ 4 ವರ್ಷ, 5% ಅಂತ 4 ವರ್ಷ ಎಷ್ಟಾಗುತ್ತೆ? 20%. ಈ 20% ಬಡ್ಡಿನೇ ಈ 200 ರೂಪಾಯಿ. ಹಾಗಾದ್ರೆ ಅಸಲು ಯಾವಾಗ್ಲೂ 100% ಆಗಿರುತ್ತೆ. 20 110. ಹಾಗಾದ್ರೆ ಅಸಲು 1,000 ರೂಪಾಯಿ ಆಗುತ್ತೆ. ಅಂದ್ರೆ ಈ ಮ್ಯಾಚ್ ಮಾಡೋದೇನಿದೆಲ್ಲ ಈ 200 ರೂಪಾಯಿ, 200 ರೂಪಾಯಿ ಏನು? 5% ಅಂದ್ರೆ 200 ಅಲ್ಲ, 4 ವರ್ಷ 200 ಇಲ್ಲ. 5% ಅಂದ್ರೆ 4 ವರ್ಷಕ್ಕೆ 20% ಅಂದ್ರೆ 200 ಆಗುತ್ತೆ. ಓಕೆ, ಇದನ್ನ 8% 5 ವರ್ಷ ಬಡ್ಡಿ 800 ಆದ್ರೆ ಅಸಲು ಎಷ್ಟು? ವೆರಿ ಗುಡ್. ಓಕೆ, 8% ಅಂತೆ 5 ವರ್ಷಕ್ಕೆ ಎಷ್ಟಾಗುತ್ತೆ? 8 5 40, 40%. 40% 800 ಆದ್ರೆ 100% ಎಷ್ಟಾಗುತ್ತೆ? 40 20 120 ಎಷ್ಟಾಯ್ತು? 2,000. ಓಕೆನಾ? ಹಂಗಾರೆ ಇದನ್ನ ಟ್ರೈ ಮಾಡಿ. 15% ಅಂತ 4 ವರ್ಷಕ್ಕೆ 1,800 ಬಡ್ಡಿ ಆದ್ರೆ ಅಸಲು ಎಷ್ಟು? 14 ಎಷ್ಟು? 60. ಈ 60% 1,800 ಆದ್ರೆ 100% ಎಷ್ಟು? 60 ಇಂಟು 30, 100 ಇಂಟು 30 ಎಷ್ಟಾಗತ್ತೆ? 3,000 ಆಗುತ್ತೆ. ಓಕೆ, ಟ್ರೈ ಮಾಡಿದನ.
ಓ ಸಾರಿ ಇಷ್ಟು ಫಾಸ್ಟ್ ಆಗಿ ಮಾಡಿದ್ರ ಪೋಲ್ ಬಂತು. ವೆರಿ ಗುಡ್. 10% ಅಂತ 3 ವರ್ಷಕ್ಕೆ 30% ಬಡ್ಡಿ. ಈ 30% ಬಡ್ಡಿನೇ 6,000 ರೂಪಾಯಿ. ಹಾಗಾದ್ರೆ ಅಸಲು ಮೂಲಧನ ಅಂದ್ರೆ 100% ಎಷ್ಟು? 30 2 60 200. ಹಾಗಾದ್ರೆ 100 × 200 ಎಷ್ಟು? 20,000 ಆಗುತ್ತೆ. ಸರ್ ಇದನ್ನ ಓಕೆ ಪೋಲ್ ಬಂತು ನೋಡಿ. ವೆರಿ ಗುಡ್. 15% ಅಂತ 2 ವರ್ಷಕ್ಕೆ ಎಷ್ಟಾಗುತ್ತೆ? 30%. ಈ 30% ಏನಿದೆ ಇದೇ 9,000. ಹಾಗಾದ್ರೆ 100% ಎಷ್ಟು ಆಗುತ್ತೆ? 30 ಮೂಲೆ 90 30 30 900 300. ಹಾಗಾದ್ರೆ 100 × 300 ಎಷ್ಟಾಯ್ತು? 30,000 ಆಯ್ತು. ಪೋಲ್ ಬಂತು. ವೆರಿ ಗುಡ್. 20 × 30 ಎಷ್ಟು? 60%. 60% ಅನ್ನೋದೇ 3,600 ಅಂದ್ರೆ 100% ಎಷ್ಟು? ಈ ಇಂಟು ಏನ್ ಮಾಡ್ತೀವಲ್ಲ ಅದೇ ಗೊತ್ತಿರ್ಬೇಕು. 66ಲೇನ 0 6,000 ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಓಕೆ 66 ಅಂದ್ರೆ ಇದು 6,000. 66ಲೆ 360 60ಲೆ 160 6,000 ನೋಡಿ. PTR ಅಪ್ಪನ 100 ಬೇಡ ಮಾಡಿಸ್ಬೇಕಾ? PTR ಅಪ್ಪನ 100 ಅಲ್ಲಿ ತೋರಿಸ್ಲಾ ಒಂದು? ಬೇಡನಾ? ಓಕೆ ಪೋಲ್ ಬಂತು ನೋಡಿ. ವೆರಿ ಗುಡ್. 20% ಅಂತೆ 4 ವರ್ಷಕ್ಕೆ 80% ಆಗುತ್ತೆ. ಈ 80% ಏನಿದೆಲ್ಲ ಇದೆ 16,000. ಹಾಗಾದ್ರೆ 100% ಎಷ್ಟಾಗುತ್ತೆ? 80 2 160 200 100 × 2 ಎಷ್ಟಾಗುತ್ತೆ? 20,000. ಕೊಡ್ತೀನಿ ನೋಡಿ. ಬಂತು. ಸರಿ 25 ಅಂತ 3 ವರ್ಷಕ್ಕೆ 75% ಏನಿದೆ ಇದು 12,000 ಇದೆ. ಹಾಗಾದ್ರೆ 100% ಎಷ್ಟಾಗುತ್ತೆ? 25 3ಲೆ 25 4ಲೆ ಸೊ 3 4 12 × 4,000 4 × 4,000 4 × 4,000 ಎಷ್ಟಾಯ್ತು? 16,000.
ಸರ್ ಯಾಕೆ ಕಡ್ತಾ ಹೊಡೆದ್ರಿ ಸರ್? ಹಿಂದೆಲ್ಲ ಹೊಡೆದಿಲ್ಲ. ಹಿಂದೆ ನನಗೆ ಇಂಟು ಮಾಡಕ್ ಈಸಿ ಆಗಿತ್ತು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಇಂಟು ಮಾಡಕ್ ಬರಲ್ಲ, ಅದಕ್ಕೆ ಕಡ್ತಾ ಹೊಡಿತೀನಿ. ಆಯ್ತಾ? ಓಕೆ, ನೆಕ್ಸ್ಟ್ ಬಡ್ಡಿ ದರ ಕಂಡಿಡಿದ. ಬಡ್ಡಿ ದರ ಬೇಡ, ಟೈಮ್ ಕಂಡಿಡಿಯೋಣ ಫಸ್ಟ್. 5,000 ರೂಪಾಯಿಗೆ 10% ಅಂತೆ. 5,000 ರೂಪಾಯಿಗೆ 10% ಅಂತೆ 2,000 ರೂಪಾಯಿ ಬಡ್ಡಿ ಬರಬೇಕು. ಸಮಯ ಎಷ್ಟು ಬೇಕಾಗುತ್ತೆ? ಅವಾಗ ಏನ್ ಮಾಡ್ಬೇಕು? 5,000ಕ್ಕೆ 10% 500, ಎಷ್ಟು ವರ್ಷಕ್ಕೆ? ಅದು 2,000 ಆಗುತ್ತೆ. 5,000ಕ್ಕೆ 10%, ಸಾರಿ, 5,000ಕ್ಕೆ 10% ಎಷ್ಟು? 500. ಎಷ್ಟು ವರ್ಷಕ್ಕೆ 2,000 ಆಗುತ್ತೆ? 4 ವರ್ಷಕ್ಕೆ ಆಗುತ್ತೆ. ಓಕೆ, ಸರಿ. ಈಗ ನೀವು ಟ್ರೈ ಮಾಡಿ. 3,000 ರೂಪಾಯಿಗೆ 10% ಅಂತ 900 ಬಡ್ಡಿ ಬರಕ್ಕೆ ಸಮಯ ಎಷ್ಟು? ಓಕೆ, ವೆರಿ ಗುಡ್. ಸೊ 3,000ಕ್ಕೆ 10% 300. 300 ಎಷ್ಟು ವರ್ಷಕ್ಕೆ 900 ಬರುತ್ತೆ? 300 3 ವರ್ಷಕ್ಕೆ ಬರುತ್ತೆ. 15,000 ಅಂತೆ 20%. ಎಷ್ಟು ವರ್ಷಕ್ಕೆ? 9,000 ಬಡ್ಡಿ ಬರುತ್ತೆ. 15,000ಕ್ಕೆ 10% 1,500, 20% ಅಂದ್ರೆ 3,000. ಸೊ ಈ 3,000 ಎಷ್ಟು ವರ್ಷಕ್ಕೆ 9,000 ಆಗುತ್ತೆ? 3 ವರ್ಷ. ಓಕೆ, ವೆರಿ ಗುಡ್. ನೆಕ್ಸ್ಟ್ 8,000ಕ್ಕೆ 25% ಅಂತೆ 6,000 ಬಡ್ಡಿ ಬರಕ್ಕೆ ಸಮಯ ಎಷ್ಟು? ವೆರಿ ಗುಡ್. 8,000ಕ್ಕೆ 25% ಅಂದ್ರೆ 4 ಭಾಗ. ಸೊ 4 ಭಾಗ ಮಾಡಬೇಕು. 8,000 4 ಭಾಗ ಮಾಡಿ 2,000. ಆ 2,000 ಎಷ್ಟು ವರ್ಷಕ್ಕೆ 6,000 ಆಗುತ್ತೆ? ಈ 2,000 3 ವರ್ಷಕ್ಕೆ 6,000 ಆಗುತ್ತೆ. ಈಗ ನಿಮ್ಮ ಸಮಯ. ಪೋಲ್ ಬಂತು. It is 6%. ವೆರಿ ಗುಡ್. 500ಕ್ಕೆ 5%. 500ಕ್ಕೆ 5% ಎಷ್ಟು? 25. 500ಕ್ಕೆ 10% 50. ಓಕೆ, 10% 50 ಆದ್ರೆ 5% ಆದ್ರೆ 50 25. 25 ಎಷ್ಟು ವರ್ಷಗಳಿಗೆ ಅದು 50 ಆಗುತ್ತದೆ? 25 2 ವರ್ಷಕ್ಕೆ 50 ಆಗುತ್ತೆ. ಓಕೆ, ಇದನ್ನ ಟ್ರೈ ಮಾಡಿ. ಓಕೆ, ಪೋಲ್ ಬಂತು. $1,200ಕ್ಕೆ 12%. 12% ಬೇಕು ಅಂದ್ರೆ 2 0 ತೆಗಿರಿ. 144. ಹಾಗಾದ್ರೆ 144 ಎಷ್ಟು ವರ್ಷಗಳಿಗೆ? 288 ಆಗುತ್ತೆ. ಸೊ 144 2 ವರ್ಷಕ್ಕೆ 288 ಆಗುತ್ತೆ.
ನಿಮ್ಗೆ ಯಾವ್ದ್ರದ್ದೇ ಪರ್ಸೆಂಟೇಜ್ ಬೇಕಾದ್ರೆ 2 0 ತೆಗೆದು ಇಂಟು ಮಾಡ್ಕೊಬಿಡಿ. ಪೋಲ್ ಬಂತು. ವೆರಿ ಗುಡ್. 1000ಕ್ಕೆ 10% ಅಂತ ಎಷ್ಟು ವರ್ಷಕ್ಕೆ 300 ಆಗುತ್ತೆ. 1000ಕ್ಕೆ 10% 100, 3 ವರ್ಷಕ್ಕೆ 300 ಆಗುತ್ತೆ. ಆಯ್ತು, ಪೋಲ್ ಬಂತು. ಎರಡು ಸಾವಿರಕ್ಕೆ 10%. 2000ಕ್ಕೆ 10% ಎಷ್ಟು? 200. 2000ಕ್ಕೆ 10% 200. 200 ಎಷ್ಟು ವರ್ಷಕ್ಕೆ 500 ಆಗುತ್ತೆ? 200 2 ವರ್ಷಕ್ಕೆ 400 ಆಗುತ್ತೆ. ಇನ್ನು ಅರ್ಧ ವರ್ಷಕ್ಕೆ 100 ಆಗುತ್ತೆ. ಸೊ 500 ಆಗ್ಬೇಕಂದ್ರೆ 2.5 ವರ್ಷ ಬೇಕು. ಓಕೆ, ಪೋಲ್ ಕೊಟ್ಟೆ ನೋಡಿ. ಎಂಟ್ನೂರಕ್ಕೆ 10% 80, 5% 40. ಆಗ 40 ಎಷ್ಟು ವರ್ಷಕ್ಕೆ 240 ಆಗುತ್ತೆ? 46 ವರ್ಷಕ್ಕೆ 240. ಹೇಳ್ರಿ, PTR/100 ಬೇಕಾ? ನೋಡಿ, ಅದಕ್ಕೆ ಹೇಳ ನೀವು 2 ಲೈನ್ ಮೆಥಡ್ ಹೆಂಗೆ ಅಂದ್ರೆ, ಈಗ ಎಷ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ಫಾಸ್ಟ್ ಆಗಿ ಹೇಳಿ ಅಂತ. ಈಗ ನೋಡಿ, ನೀವೇ ಅಡ್ಜಸ್ಟ್ ಆಗ್ಬಿಟ್ರಿ ನಮ್ಮ ಸ್ಪೀಡಿಗೆ. ಬೇಡ, 2 ಲೈನ್ ಮುಂದೆ ಅದೇನಕ್ಕೆ ಬೇಕು. ಓಕೆ, ನೆಕ್ಸ್ಟ್ ಈಗ ಬಡ್ಡಿ ದರ ಕಂಡುಹಿಡಿಯೋಣ. ಬಡ್ಡಿ ದರ ಒಂದು ನೋಟ್ ನೆನ್ಪಿಟ್ಕೋಬೇಕಾಗಿದ್ದೇನು, ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಲ್ಲ ಇದನ್ನ ಹೆಂಗ್ ಕಂಡುಹಿಡಿತಾರೆ? ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಫಸ್ಟ್ 100 ಇರಬೇಕು. ಓಕೆ, ಆರ್ 100 100ಕ್ಕೆ ಇರಬೇಕು, ಆರ್ ಅಲ್ಲ, ಅಂಡ್ ಎವ್ರಿ ಇಯರ್ ಇರಬೇಕು 100ಕ್ಕೆ, ಮತ್ತೆ ಪ್ರತಿ ವರ್ಷ. ಆಯ್ತಾ? 100ಕ್ಕೆ ಇರಬೇಕು ಮತ್ತೆ ಪ್ರತಿ ವರ್ಷ ಇರ್ಬೇಕು. ಅದಕ್ಕೆ ಮಾತ್ರ ನಾವು ಬಡ್ಡಿ ದರ ಅಂತೀವಿ. ಈಗ ಒಂದು ಕ್ವಶನ್ ನೋಡಿ, 5,000 ರೂಪಾಯಿ ಇದೆ. 5,000ಕ್ಕೆ 2 ವರ್ಷಕ್ಕೆ 1,000 ರೂಪಾಯಿ ಬಡ್ಡಿ ಬಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ರೆ, ನೀವೀಗ ಏನ್ ಮಾಡ್ಬೇಕು? ಫಸ್ಟ್ 100ಕ್ಕೆ ಅಥವಾ ಪ್ರತಿ ವರ್ಷ ಕಂಡುಹಿಡಬೇಕು. ನೀವ್ ಎರಡರಲ್ಲಿ ನೋಡಿ, ನಾನು ಫಸ್ಟ್ ಪ್ರತಿ ವರ್ಷ ಕಂಡುಹಿಡ್ಬಿಡ್ತೀನಿ. ಇಲ್ಲಾಂದ್ರೆ ಫಸ್ಟ್ ನೀವ್ ಹೆಂಗಾದ್ರೂ ಮಾಡಿ, ಆಯ್ತಾ? ನಿಮಗ್ ಬಿಟ್ಟಿದ್ದು. ನಾವು ಫಸ್ಟ್ ಪ್ರತಿ ವರ್ಷ ಕಂಡುಹಿಡ್ತೀನಿ. ಪ್ರತಿ ವರ್ಷ ಎಷ್ಟು? 1,000 2 ವರ್ಷಕ್ಕಾದ್ರೆ ಪ್ರತಿ ವರ್ಷ 500. ಓಕೆ, ಸೆಕೆಂಡ್ 100ಕ್ಕೆ ಅಂತ ಕಂಡುಹಿಡಿತೀನಿ. 100ಕ್ಕೆ ಅಂತಂದ್ರೆ 5,000ಕ್ಕೆ 500. ಹಾಗಾದ್ರೆ 100ಕ್ಕೆ ಎಷ್ಟು? 5,000ಕ್ಕೆ 500 ಆದ್ರೆ 100ಕ್ಕೆ 10% ಆಗುತ್ತೆ. ಫಸ್ಟ್ ಪ್ರತಿ ವರ್ಷ ಮಾಡಿ, ಆಮೇಲೆ 100ಕ್ಕೆ ಕಂಡುಹಿಡಿದ. ಇಲ್ಲ ಅಂತಂದ್ರೆ, ಇಲ್ಲ ಹೆಂಗ್ ಮಾಡ್ಬೋದು? ಫಸ್ಟ್ 100ಕ್ಕೆ ಕಂಡುಹಿಡಿಯೋಣ. ಫಸ್ಟ್ ನೋಡಿ 100ಕ್ಕೆ, ಫಸ್ಟ್ 100ಕ್ಕೆ ಮಾಡೋಣ, ಆಮೇಲೆ ಪ್ರತಿ ವರ್ಷ ಮಾಡೋಣ. 5,000ಕ್ಕೆ 1,000, 5,000ಕ್ಕೆ 1,000, 100ಕ್ಕೆ ಎಷ್ಟು? 5,000ಕ್ಕೆ 1,000 ಆದ್ರೆ 100ಕ್ಕೆ ಎಷ್ಟು? 2 0 ತೆಗಿರಿ. 2 0 ತೆಗೆದ್ರೆ 52 100,
ಸಾರಿ 5,000ಕ್ಕೆ 1,000 5,000ಕ್ಕೆ 1,000 ಆದ್ರೆ 5,000ಕ್ಕೆ 10% 500. ಓಕೆ, 500 ಎರಡಲೆ 1,000, ಹಾಗಾದ್ರೆ 10 ಎರಡಲೆ ಎಷ್ಟು? 20%. ಓಕೆ, 20% ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಈಗ ಪ್ರತಿ ವರ್ಷ ಕಂಡುಹಿಡಿಯಿರಿ. ಹಾಗಾದ್ರೆ 20% 2 ವರ್ಷಕ್ಕೆ ಆದ್ರೆ ಪ್ರತಿ ವರ್ಷ 10% ಆಗುತ್ತೆ. ಫಸ್ಟ್ ನಾ ಏನ್ ಮಾಡಿದೆ ಇಲ್ಲಿ, ಪ್ರತಿ ವರ್ಷ 500 ಆಗುತ್ತೆ ಅಂತ ಕಂಡುಹಿಡಿದು, ಹಾಗಾದ್ರೆ 5,000ಕ್ಕೆ 500 ಎಷ್ಟು? 10% ಅಂತ ಕಂಡುಹಿಡಿದೆ. ಓಕೆ, ಇಲ್ಲ ಅಂತಂದ್ರೆ ಎರಡರಲ್ಲಿ ನೀವು ನೋಡ್ಬೇಕು ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ಮಾಡ್ಬೇಕು, ಆಯ್ತಾ? ಇಲ್ಲ ಅಂದ್ರೆ 5,000ಕ್ಕೆ 1,000 ಎಷ್ಟು ಪರ್ಸೆಂಟ್? 5,000ಕ್ಕೆ 1,000 20%. ಹಾಗಾದ್ರೆ 20% 2 ವರ್ಷಕ್ಕಾದ್ರೆ ಪ್ರತಿ ವರ್ಷ 10% ಆಗುತ್ತದೆ, ಆಯ್ತಾ? ಈಗ ನೀವು ಟ್ರೈ ಮಾಡಿ. 3,000 ರೂಪಾಯಿಗೆ 4 ವರ್ಷಕ್ಕೆ 1,200 ರೂಪಾಯಿ ಬಡ್ಡಿ ಬಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ವೆರಿ ಗುಡ್. ಓಕೆ, ಹಾಗಾದ್ರೆ 3,000ಕ್ಕೆ 1,200, 100ಕ್ಕೆ ಎಷ್ಟು? ನೀವು ಹೇಗಾದ್ರೂ ಮಾಡಿ, ಆಯ್ತಾ? 3,000ಕ್ಕೆ 1,200 ಅಂದ್ರೆ 0 ತೆಗಿರಿ, 304 0 ತೆಗಿರಿ, 4 ಎಷ್ಟಾಗುತ್ತೆ? 40%. ಹಾಗಾದ್ರೆ ಈ 40% 4 ವರ್ಷಕ್ಕಾದ್ರೆ ಪ್ರತಿ ವರ್ಷ 10% ಆಗುತ್ತೆ. ಓಕೆ, PTR ಅಪಾನ್ ಹೇಳಿ. PTR ನೋಡಿ, ತಟ್ಟೆ ಅವ್ರಿಗೆ ಯಾಕೆ ಬೇಜಾರು ಮಾಡೋಣ, ನಮ್ಗಿಂತ ಅವ್ರು ಸ್ಕೂಲ್ ಟೀಚರ್ ಹೇಳಿದ್ದು ಅವ್ರಿಗೆ ಆ ಮೆಮೊರಿ, ಹಳೆ ನೆನಪುಗಳು ಬರ್ತಾ ಇದಾವೆ, ಕಾಣ್ತಾ ಇದಾವೆ. 1,200 3,000 T ಅಂತಂದ್ರೆ 4, 6 ಗೊತ್ತಿಲ್ಲ, ಡಿವೈಡ್ ಬೈ 100. ಓಕೆ, ಈಗ ಲೆಫ್ಟ್ ಇದ್ದಿದ್ದು ರೈಟಿಗೆ ತಗೊಳ್ಳಿ, ರೈಟ್ ಇದ್ದಿದ್ದು ಲೆಫ್ಟ್ ತಗೊಳ್ಳಿ. ಈಗ 1,200, ಈ 100 ಇಲ್ಲಿ ಬರುತ್ತೆ, ಈ 3,000 ಕೆಳಗೆ ಬರುತ್ತೆ, ಈ 4 ಕೆಳಗೆ ಬರುತ್ತೆ, ಇದು 6. 2 0 2 0, ಈ 0 ಈ 0, 3 1 3 4, 4 1 4 1 ನೋಡಿ 10. ಇಷ್ಟೇ, ಇದೇ ಈಸಿ ಇದೆಲ್ಲ. ಹುಡುಕ್ರಿ ಅದು ಯಾರು ಹೇಳಿದ್ದು ಅಂತ, ಮೇಲ್ ಹೋಗಿ ಮೆಸೇಜ್ ನೋಡಿ ಯಾರದು ಹೇಳಿದ್ದು. ಓಕೆ ಸರಿ, ಇದನ್ನ ಹೇಳಿ. 20,000ಕ್ಕೆ 15% ಅಂತ, ಸಾರಿ ನಾನು ಹೇಳ್ಬಿಟ್ಟಲ್ರಿ. 20,000ಕ್ಕೆ 4,000 ಬಡ್ಡಿ, 20,000ಕ್ಕೆ 4,000 ಬಡ್ಡಿ, 4 ವರ್ಷ, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ವೆರಿ ಗುಡ್. ಓಕೆ, ಈಗ ನಾ ಏನ್ ಮಾಡ್ತೀನಿ ಗೊತ್ತಾ, ಈ ರೀತಿ 20,000ಕ್ಕೆ 4,000 ಎಷ್ಟು? 20,000ಕ್ಕೆ 4,000 ಎಷ್ಟು? 20,000ಕ್ಕೆ 2,000 10%. ಓಕೆ, 10% 2,000, 2,000 ಎರಡ್ಲ ಇದು 20% ಆಗುತ್ತೆ. ಸೊ 20% 4 ವರ್ಷಕ್ಕೆ ಆದ್ರೆ ಪ್ರತಿ ವರ್ಷ 5% ಆಗುತ್ತೆ. ನೀವು ಹೇಳಿದ ಮಗ್ಗಿ ಇವಾಗ ಬಹಳ ಹೆಲ್ಪ್ ಆಗ್ತಾ ಇದೆ. ವೆರಿ ಗುಡ್. ಓಕೆ, ಇದೊಂದು ಕ್ವಶನ್ ತಗೊಂಬಿಡಿ. 4,000ಕ್ಕೆ 1,800 ರೂಪಾಯಿ ಬಡ್ಡಿ 3 ವರ್ಷಕ್ಕೆ ಬಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ಮಗ್ಗಿ ಇಲ್ಲದೆ ಸಾಲ್ವ್ ಮಾಡೋದು ಹೇಳ್ಕೊಡಿ. ಓಕೆ ಆಯ್ತ್ರಿ. ನೀವು ಕೇಳೋದು ಹೆಂಗೆ ಅಂದ್ರೆ, ನನ್ ಕಾಲಿಲ್ಲ ಕಾರ್ ಓಡಿಸೋದು ಕಲ್ಸ್ಕೊಡ್ರಿ, ಇಲ್ಲ ನನ್ ಕಾಲಿಲ್ಲ ನಂಗೆ ಡ್ಯಾನ್ಸ್ ಮಾಡೋದು ಕಲ್ಸ್ಕೊಡ್ರಿ, ನನ್ ಕಾಲಿಲ್ಲ ಸೈಕಲ್ ಹೊಡೆಯೋದು ಕಲ್ಸ್ಕೊಡಿ. ನಂಗೆ ಗೊತ್ತಿಲ್ಲ ಯಾರು ಕಲ್ಸ್ಕೊಡ್ತಾರೆ. 4,000ಕ್ಕೆ 1,800 ಆದ್ರೆ 100ಕ್ಕೆ ಎಷ್ಟು? ಯಾರ ಹುಡುಕ್ರಿ ಅವ್ರು
ಈಗೇನ್ ಮಾಡೋಣ್ರಿ ಇದನ್ನ ಫಸ್ಟ್ ನೀವು ಇಂಟು ಮಾಡಕ್ಕಂತೂ ಬರಲ್ಲ, ಅದಕ್ಕೆ ನೀವು ಕಡ್ತಾ ಹೊಡೆದ್ಬಿಡ್ರಿ. ಹಿಂಗ್ ಕಡ್ತಾ ಹೊಡ್ಬಿಡ್ರಿ. ಇದು 2 ಇಂಟು 2000, ಇದು 2 ಇಂಟು 50. ಈಗ ಬರುತ್ತಾ 2 ಇಂಟು 2000 ಅಂದ್ರೆ? ಈಗೂ ಬರಲ್ಲ. ಅವಾಗ 1 0 0 ತೆಗ್ದ್ಬಿಡಿ. ಆಯ್ತಾ? 209 ಇದು 5 9 45%. ಹಾಗಾದ್ರೆ 45% 3 ವರ್ಷಕ್ಕಾದ್ರೆ 15% ಆಗುತ್ತೆ. ಓಕೆ, ಸರಿ. ಇದು ಇಲ್ಲ ಅಂದ್ರೆ ಫಸ್ಟ್ ಏನ್ ಮಾಡಿ, 1800 3 ವರ್ಷಕ್ಕಾದ್ರೆ ಪ್ರತಿ ವರ್ಷ 600. 4000ಕ್ಕೆ 600 ಆದ್ರೆ 100ಕ್ಕೆ ಎಷ್ಟು? ಈಗ ನೋಡಿ, ಇಂಟು ಇದು ತೆಗಿರಿ, ಆದ್ರೂ ಬರಲ್ಲ. ಬರುತ್ತಲ್ಲ, 40 15 4 15, ಇದು 1 15. ಕೊಡ್ಲಾ ಪೋಲ್ನ? ಬಂತು ಪೋಲ್. $3400ಕ್ಕೆ 680 ಆದ್ರೆ 100ಕ್ಕೆ ಎಷ್ಟು? 2 20%. ಸೊ 20% 4 ವರ್ಷಕ್ಕಾದ್ರೆ ಇದು 5% ಆಗುತ್ತೆ. ಓಕೆ ಸರ್, ನೀವು ಫಸ್ಟ್ 100ಕ್ಕೆ ಕಂಡು ಹಿಡಿದ್ರೆ 100ಕ್ಕೆ 20 ಆಯ್ತು. ಹಂಗಾರೆ 4 ವರ್ಷಕ್ಕೆ 20 ಆದ್ರೆ ಪ್ರತಿ ವರ್ಷ 5%. ಸರಿ, ಪೋಲ್ ಬಂತು. ವೆರಿ ಗುಡ್. 6000ಕ್ಕೆ 2400 ಆದ್ರೆ 100ಕ್ಕೆ ಎಷ್ಟು? ಇದಿಲ್ಲ ಅಂದಿದ್ರೆ ಇದು 604, ಇದು 14, 14 ಎಷ್ಟಾಗುತ್ತೆ? 40%. ಈ 40% ಎಷ್ಟು ವರ್ಷಕ್ಕೆ ಬಂದಿದೆ? 40% 4 ವರ್ಷಕ್ಕೆ ಬಂದ್ರೆ ಇದು 10% ಆಗುತ್ತೆ. ಓಕೆ, ಸರಿ, ಪೋಲ್ ಕೊಡ್ಲಾ? ಬಂತು ನೋಡಿ. $4000ಕ್ಕೆ 1000 ಆದ್ರೆ 100ಕ್ಕೆ ಎಷ್ಟು? ಇದು ಈಸಿಯಾಗಿ ಹೇಳ್ಬೋದು ನೋಡಿ. 4000ಕ್ಕೆ 1000 ಅಂದ್ರೆ 4 ಭಾಗ ಮಾಡಿ, 100ಕ್ಕೆ 4 ಭಾಗ, 100ಕ್ಕೆ 4 ಭಾಗ ಅಂದ್ರೆ 25%. 25% ಎಷ್ಟು ವರ್ಷಕ್ಕೆ? 25% 5 ವರ್ಷಕ್ಕಿದು. ಸೊ 25% 5 ವರ್ಷಕ್ಕಾದ್ರೆ 5% ಆಗುತ್ತೆ.
ಇಲ್ಲಿ ನೋಡಿ ಡೈಲಿ ಅವರು ಒಬ್ರು PDF ಕಳಿಸಿ ಅಂತಾರೆ. ನಾನು ಫುಲ್ ಕ್ಲಾಸಲ್ಲಿ ಬಿಸಿ ಇರ್ತೇನೆ, ನಂಗೆ ಕಳ್ಸಕ್ಕೆ ಇದು ಆಗುತ್ತೆ ಅಂದ್ರೆ ಟೈಮ್ ಇರಲ್ಲ. ಯಾರೋ ಅವ್ರು ಏನಂದ್ರು PDF ಡೌನ್ಲೋಡ್ ಮಾಡಿದ್ರೆ ಆಪ್ ಅಲ್ಲಿ ಇರುತ್ತೆ. PDF ಡೌನ್ಲೋಡ್ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿ ಇರುತ್ತ್ರಿ, ಆಪ್ ಅಲ್ಲಿ ಇರಲ್ಲ. ನಿಮ್ ಗ್ಯಾಲರಿ ನಿಮ್ ಇದ್ರಲ್ಲಿ ಇರುತ್ತೆ, ಫೈಲ್ ಮ್ಯಾನೇಜರ್ ಸಿಗುತ್ತದು. ಓಕೆ, ಕೊಡ್ತಾ ಇದ್ದೀನಿ ನೋಡಿ. ಓಕೆ, 3720 ಆದ್ರೆ 100ಕ್ಕೆ ಎಷ್ಟು? 20 ತೆಗೀರಿ, 3024. ಓಕೆ ಸರ್, ನಮ್ಗೆ ಇದು ಬರಲ್ಲ ಅಂದ್ರೆ ಅವಾಗ ಇದು 0 ತೆಗೀರಿ. ಓಕೆ, 324, ಇದು 124, 24% ಆಗುತ್ತೆ. ಎಷ್ಟು ವರ್ಷಕ್ಕೆ 24%? 3 ವರ್ಷಕ್ಕೆ. ಹಾಗಾದ್ರೆ 8% ಆಗುತ್ತೆ. ಓಕೆ, ಆಮೇಲೆ ನೋಡಿ ಇನ್ನೊಂದು, ಎಷ್ಟೋ ಜನ ಸ್ಟೂಡೆಂಟ್ಸ್ ಸರ್ ನನಗೆ ಕ್ಲಾಸೇ ಬರ್ತಾ ಇಲ್ಲ ಸರ್ ಅಂತಾರೆ. ಯಾವಾಗಿಂದ ಅಂತ ನಾನು ಕೇಳ್ತೀನಿ. ಇಲ್ಲ ಸರ್ ನಂಗೆ ಬರ್ತಾನೆ ಇಲ್ಲ ಅಂತ. ಹೌದಾ ಅಂತ ನಾನು ಆಮೇಲೆ ನಿಮ್ ನಂಬರ್ ಕಳ್ಸಿ ಅಂತ ನಾನು ಟೆಕ್ನಿಕಲ್ ಟೀಮಿಗೆ ಕಳ್ಸಿರ್ತೀನಿ. ಆಮೇಲೆ ಅವರು ಸರ್ ನೀವೇನ್ ಸರ್ ನಿಮ್ಗೆ ಅಂದ್ರೆ ಅವ್ರು ಹೆಂಗ್ ಹೇಳ್ತಾರೆ, ನಿಮ್ಗೆ ಕೆಲ್ಸ ಇಲ್ವಾ ಸರ್? ಯಾಕೆ? ಅಲ್ಲ ಸರ್, ಅವರು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ, ಹೆಂಗ್ ಓಪನ್ ಆಗುತ್ತೆ ಅಂತಾರೆ. ಸೊ ಸ್ಟೂಡೆಂಟ್ಸ್ ಈ ತರ ಮಾಡ್ತಾರೆ. ಅದಕ್ಕೆ ಟೆಕ್ನಿಕಲ್ ಟೀಮ್ನವ್ರು ನನ್ನ ಕಡೆಯಿಂದ ಮೆಸೇಜ್ ಬಂದ್ರೆ ಅವರು ಒಂಥರ ಇದು ಸರ್, ಯಾಕಂದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಸೀರಿಯಸ್ ಪ್ರಾಬ್ಲಮ್ ಇದ್ರೆ ಇದು ಮಾಡಿ. ಕೆಲವ್ರು ಹಿಂಗ್ ನೋಡ್ತಾರೆ, ಏನೋ ಬರಲಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡ್ತಾರೆ. ಅಂದ್ರೆ ನಾನು ಅವಾಗ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ನನಗೆ. ದಯವಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ, ಬರುತ್ತೇನಿಲ್ಲ. ಯಾಕಂದ್ರೆ ನಮ್ ಕಡೆ ಅಥಾರಿಟಿ ಇರಲ್ಲ ರೀ, ಜಸ್ಟ್ ಟೀಚರ್ ಅಷ್ಟೇ. ಓಕೆ, ಪೋಲ್ ಬಂತು. ಆಮೇಲೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ನೆಕ್ಸ್ಟ್ ಏನಾದ್ರು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತಂದ್ರೆ, ನೆಕ್ಸ್ಟ್ ಏನಾದ್ರು ಕೋರ್ಸಿಗೆ ದಯವಿಟ್ಟು ಇಮೇಲ್ ಐಡಿಯಲ್ಲಿ ನಿಮ್ಗೆ ಇನ್ವಾಯ್ಸ್ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಮ ಪೇಮೆಂಟ್ ಬಿಲ್ಲಿಂಗ್ ಇರುತ್ತೆ. ಇದಿತ್ತು ಅಂದ್ರೆ ಏನು ಸಮಸ್ಯೆ ಇಲ್ಲ. ನೀವು ಇದಿಲ್ಲ ಅಂತಂದ್ರೆ ಸಮಸ್ಯೆ. ಇದಿರ್ಬೇಕು ನಿಮ್ಗೆ. ಅದಕ್ಕೆ ಇಮೇಲ್ ಐಡಿನ ಕರೆಕ್ಟ್ ಆಗಿ ಕೊಟ್ಟಿರಿ, ಆಯ್ತಾ? 3 ವರ್ಷಕ್ಕೆ 2500 ಮತ್ತು 900. 2500ಕ್ಕೆ 900 ಆದರೆ 100ಕ್ಕೆ ಎಷ್ಟಾಗುತ್ತದೆ? ಈ 20 ಇಲ್ಲ ಅಂದ್ರೆ ಇದನ್ನ ಇಂಟು 4 ಮಾಡ್ಬೋದು. ಇಲ್ಲಿ 0 ತೆಗೆದ್ರೆ ಇಲ್ಲಿ 0 ತೆಗಿಬೇಕು, ಇಂಟು 4 ಮಾಡ್ಬೇಕು. ಹಾಗಾದ್ರೆ ಇದು 36% ಆಗುತ್ತೆ. 36% ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ. ಅಂದ್ರೆ 12% ಆಗುತ್ತೆ. ಓಕೆ, ಒಂದ್ ಸೆಕೆಂಡ್. ಓಕೆ, ಬಂದೆ. ಹೇಗಿತ್ರಿ ಕ್ಲಾಸ್? ಫ್ಯಾಂಟಾಸ್ಟಿಕ್. ಲವರ್ ಯಾಕಪ್ಪ ಹಂಗ್ ಮಾಡ್ತಿ? ಧ್ರುವನ್ ಫಸ್ಟ್ ಮಾಡಾತ. ಬಿಸಿ ನೀರು ಯಾಕೆ ಕುಡಿಬೇಕ್ರಿ? ನಮ್ ಮಾರ್ನಿಂಗ್ ಹೀಟ್ ಆಗುತ್ತ್ರಿ. ಅದ್ರ ಅರ್ಥ ಐಸ್ ಕ್ರೀಮ್ ತಿಂದ್ರೆ ಕೋಲ್ಡ್ ಆಗುತ್ತಾ? ಐಸ್ ಕ್ರೀಮ್ ತಿಂದ್ರೆ ನಿಮ್ ಬಾಡಿ ಹೀಟ್ ಆಗುತ್ತ್ರಿ. ನಿಮ್ ಕ್ಲಾಸ್ ಯಾವಾಗ ನೋಡಿದ್ರು ಖುಷಿನ. ಏನ್ರಿ ಹೆಸರೇ ಮ್ಯಾಥ್ಸ್ ಅಂತ ಮಾಡ್ಬಿಟ್ಟಿರಲ್ಲ. ಮೆಂಟಲಿಟಿ ಅಂದ್ರೆ ಕಷ್ಟ ಆಗೋದು ಇವಾಗ ಲವರ್ ತರ ಆಗಿದೆ. ಹೌದಾ? ಹೋಗಿ ಮಮ್ಮಿಗೆ ಡ್ಯಾಡಿಗೆ ಇಂಟ್ರೊಡ್ಯೂಸ್ ಮಾಡ್ಸು ಸೊಸೆನ. ಸರ್, ನಿಮ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಟ್ರಿಕ್ಸ್ ವಿಡಿಯೋ ಎಲ್ಲಿದೆ ಹೇಳಿ ಸರ್.
ಎಲ್ಲಿದೆ? ನಾ ಎಲ್ಲಿ ಮಾಡೇ ಇಲ್ಲಲ್ಲ ಅದು. ಅಬ್ಬ ಲವರ್ ಇಲ್ಲದೆ ಇರ್ಬೋದು ಸರ್, ನಿಮ್ ಕ್ಲಾಸ್ ಇಲ್ಲದೆ ಇರೋಕ್ಕಾಗಲ್ಲ. ಹತ್ ಬಿಡ್ತೀನ್ರಿ, ಇಷ್ಟ ಬಿಡಿ. ಲವರ್ ಕಾಣ್ತಾನೆ ಇಲ್ಲಲ್ಲೋ, ಎಲ್ಲಿದೆಯೋ? ಮತ್ತೆ ಕೈ ಎತ್ತು. ಇಲ್ಲ, ಬರ್ತಾ ಇಲ್ಲ. ಸರ್ ಕತ್ತೆ ಮಾತಾಡ್ಸಿ. ಕತ್ತೆ ಎಲ್ಲಿದೆಯೋ? ಥ್ಯಾಂಕ್ ಯು ಬಾಯ್. ಐಸ್ ಕ್ರೀಮ್ ಬಾಯಿಗಷ್ಟೇ ತಂಪು, ಬಾಡಿಗೆ ಹೀಟ್. ಅಂದ್ರೆ ಬೆಳಗ್ಗೆ ಬಿಸಿನೀರು ಕುಡಿದ್ರೆ ಅದು ನಮ್ದೇನ್ ಟಾಕ್ಸಿನ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಆಯ್ತು, ಓಕೆ ತಟ್. ಯಾರಿಗೆ ಮಾಡೋಣ? ರಾಹುಲ್. ರಾಹುಲ್ಗೂ ನನ್ನ ಜೊತೆ ಮಾತಾಡಕ್ ಮನ್ಸಿಲ್ಲ. ರಾಹುಲ್ ಕಟ್ ಮಾಡ್ದ. ಯಾಕ್ರೋ ಹಿಂಗ್ ನನ್ ಮನ್ಸಿಗೆ ನೋವು ಮಾಡ್ತಿರೋ? ಏನಂತ ನಾ ಮಾಡಿದ್ದೆ ಅಂತ ಹಿಂಗ್ ಮಾಡ್ತೀರ? ಯಾರಾದ್ರೂ ಒಬ್ರಾದ್ರೂ ನನ್ ಕಾಲ್ ರಿಸೀವ್ ಮಾಡ್ತಾರೆ? ಇಲ್ಲ. ಸರಿ, ನೊಂದ ಜೀವ ಆಗಿದ್ದೀನಿ. ಓಕೆ, ಲೀಡರ್ ಬೋರ್ಡ್ ತೋರಿಸ್ತಾ ಇದ್ದೀನಿ. ಸಂಜೆ ಪ್ಲಸ್ ಕ್ಲಾಸ್ ಮಂಡೆಯಿಂದ ಮಾಡ್ತೀನಿ ತಗೊಳ್ಳಿ. ಬಂಧನ, ಮೋಹನ್, ಅಪ್ಪು, ಪುನೀತ್, ವಿ.ಎಸ್. ಪೂಜಾರಿ. ಹಾ, ಪುನೀತ್ ಜೊತೆ ಮಾತಾಡೋಣ. ಪುನೀತ್ ನನಗೆ ಹೇಳಿದ್ದೆ, ಮೆಸೇಜ್ ಮಾಡಿ. ಎಲ್ಲದಿಯೋ ಪುನೀತ್? ಕೈ ಎತ್ತೋ. ನಾ ಮೊದ್ಲೇ ಹೇಳಿದ್ದೆ ಆಫ್ಲೈನ್ ಕೋಚಿಂಗ್ ಹೋಗೋರ್ಗೆ ಹೇಳಿದ್ದೆ. ಹಾ, ಪುನೀತ್ ಗುಡ್ ನ್ಯೂಸ್ ಕೊಡುತ್ತಾನೆ ಪುನೀತ್. ಪುನೀತ್ಗೂ ನಾ ಬೇಡವಾದ. ಜೀವನ ಸಾಕಾಯ್ತು ನನ್. ಪುನೀತ್, ನೀನು ಹಿಂಗ್ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ. ಹಲೋ, ಎಷ್ಟು ಶೇಪ್ ಔಟ್ ಮಾಡ್ತಾ ಇದೀರಲ್ವ? ಪುನೀತ್ ಕಾಲೇ ಮಾಡ್ತಾರೆ. ಹಲೋ, ಸುಮ್ನೆ ಯಾಕೆ ಡೌನ್ ಮಾಡ್ತೀಯಪ್ಪ? ಸುಮ್ನೆ ಮನ್ಸಿಲ್ಲ ಅಂತ ಹೇಳ. ಕಟ್ ಆಗ್ತದೇನಾ? ಮತ್ತೆ ಹ್ಯಾಂಡ್ ರೈಸ್ ಮಾಡು. ಎಲ್ಲಿ ಬಂದಿಲ್ಲ? ಇಲ್ಲ, ಕಾಣ್ತಿಲ್ಲ. ಸರಿ ಓಕೆ.